Hello, Rohini. Hi. Hi. After long time, we are going for a ride. Yes, ನಾವು ರೈಡ್ಗೆ ಹೋಗ್ತಿದೀರಿ. ಬಿಸಿಲಲ್ಲಿ ತಲೆ ಒಣಗಿಸ್ಕೊತಾ ಇದೀನಿ ಗೈಸ್. ತಲೆ ಜಾವ ಆಗ್ಬಿಟ್ಟಿದೆ. ಏನ್ ಮಾಡ್ಲಿ? ಯಾರು ಗುರು ಇವೆಲ್ಲ ಒಪ್ಪೋದೆ? ಒಳ್ಳೆ ಮೆಗಾಫೋನ್ ಅಲ್ಲಿ ಕೇಳ್ಸಲ್ವಾ ಎಕ್ಕೋ? ಹಂಗೆ ಓಕೆ ಸೊ ನಮ್ಮ ಇಂಟ್ರಾ ಬೇಡವಾ? Yes. 3, 2, 1. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ಶುಕ್ರವಾರ ಇವತ್ತು. ಸೊ ನನ್ಗೆ ತುಂಬಾ ದಿವಸದಿಂದ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ. ಮಹಾಲಕ್ಷ್ಮಿ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇದ್ದೀರಿ. ಇಲ್ಲಿಂದ ಐ ಗೆಸ್ 85 ಕಿಲೋಮೀಟರ್. It is around Konankunte cross ಇಂದ it is around 97 kilometers. ಸೊ ಇವಾಗ ಹೇಗಿದ್ರು ಶುಕ್ರವಾರ ಇರೋದ್ರಿಂದ ಸೊ ಹೋಗೋಣ ಅಂತ ಹಿಂಗೆ ಹೊರಡ್ತಿದ್ದೀರಿ. ಯಶು ಗಾಡಿ ಎತ್ಕೊಂಡ್ ಹೋಗ್ಬಿಟ್ಟಿದೀನಿ. Yeshu. Thank you so much. Thank you so much. So yes, let's go. Come. ಹೋಗಿ ಫಾಸ್ಟ್ ಆಗಿ ವಿಡಿಯೋ ಮಾಡಿ ಚೆನ್ನಾಗೈತೆ. ಅಲ್ಲ ಏನ್ ಚೆನ್ನಾಗೈತೆ. ತೇಜ ಶಾಪಿಂಗ್ ಆಯ್ತಾ? ಶಾಪಿಂಗ್ ಫೈನಲಿ ಪೌಪಿ ಸಿಕ್ತಿ ಅವಳಿಗೆ. ತಿಕ್ಕ ಹೆಂಗಾಗಿದೆ ಅಂದ್ರೆ ಹೇಳಕ್ ಆಗಲ್ಲ. ಇನ್ನ ಜಸ್ಟ್ ಏನೋ ಅರೌಂಡ್ 17-18 ಕಿಲೋಮೀಟರ್ಸ್ ಇದೆಯಾ? 18 ಕಿಲೋಮೀಟರ್ಸ್ ಇದೆ. ವಾಟರ್ ಎಲ್ಲ ತಗೊಂಡು ಈ ಶುಡ್ ಬೇಡ. ಕೊಡಿಸ್ತಿದ್ದೀನಿ ಆಂಟಿ. ವಿಶೇಷ ದರ್ಶನಕ್ಕೆ ತೆರಳುವ ಭಕ್ತಾದಿಗಳು ವಿಶೇಷ ದರ್ಶನದ ಕೌಂಟರ್ನಲ್ಲಿ ರಸೀದಿಯನ್ನು ಪಡೆದು ನೋಡಿ ಆಂಟಿ. ದರ್ಶನವನ್ನು ಪಡೆಯಬಹುದು. ದೇವರ ದರ್ಶನಕ್ಕೆ ತೆರಳುವ ಭಕ್ತಾದಿಗಳು ತಮ್ಮ ಪೂಜಾ ಸಾಮಗ್ರಿಗಳ ಸೊ ಎಸ್ ಆಯ್ತಾ ನನ್ ದರ್ಶನ? ಆಯ್ತು ಕಣೆ. ನೆಕ್ಸ್ಟ್ ಊಟ ಎಲ್ಲಿದೆ ಹುಡ್ಕೊಂಡು ಒಂದ್ ಕೆರೆ ಒಂದಿದೆ ಅಂಡ್ ಅದ್ರ ಜೊತೆಲಿ ಒಂದು ಪಕ್ಕದಲ್ಲಿ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಇದೆ. ಹೋಗ್ಬಿಟ್ಟು ವಿಲ್ ಶೋ ಯು ದಟ್ ಕೆರೆ, ವೆಂಕಟರಾಮ ಸ್ವಾಮಿ ದೇವಸ್ಥಾನ. ತೇಜ ತಟ್ಟೆ ಇದು ತರಬೇಕಿತ್ತು. ತೇಜ ತೋರ್ಸ್ ತೇಜ, ತಟ್ಟೆ ತೋರ್ಸ್ ತೇಜ. ನಾನೇ ತಟ್ಟೆ ತೋರಿಸ್ತೀನಿ. ಲೋಟದು ತಗೊಂಡಿಲ್ಲ ಗೈಸ್. ತೇಜ ಹೆಂಗಿತ್ತು ಊಟ? ನನ್ ಚಪ್ಪಲಿ ಅಲ್ಲೆಲ್ಲೋ ಕಳ್ದೋಗಿದೆ ಅಂತ ಭಯ ಆಗ್ತಿದೆ. ನಡೆಯಲ್ಲ ನೀನ್ ಏನ್ ತಗೊಂಡ್ ಹಾಕ್ಲಿ ಹೇಳಿ. ಕೆರೆ ಹತ್ರ ಕರ್ಕೊಂಡ್ ಬಂದ್ಲು ಗೈಸ್. ನಾವ್ ಅಲ್ಲಿ ಸ್ನಾಕ್ಸ್ ತಗೊಂಡಿದ್ವಿ, ಚಿಪ್ಸ್, ಜಾಮೂನ್, ಜ್ಯೂಸ್. ಈಗ ಅಲ್ಲೆಲ್ಲ ತಿಂತೀವಿ. ಲೆಟ್ಸ್ ಗೋ ಅಪ್ ದೇರ್. ಅಲ್ಲಿ ಮೇಲೆ ಸ್ವಲ್ಪನೇ ಸ್ಟೆಪ್ಸ್ ಇತ್ತು ಗೈಸ್. ಬಿಸಿಲು ಅಲ್ಲ, ಅಷ್ಟು ಬಿಸಿಲಿದೆ. ಯಾವ್ದೋ ಒಂದ್ ಮರದ ಕೆಳಗ್ ಬಂದ್ ಕೂತ್ಕೊಂಡ್ವಿ. ಲೆಟ್ಸ್ ಶೋ ದ ವ್ಯೂ. ಸ್ವಲ್ಪ ಮುಂದೆ ಹೋಗ್ಬೇಕಲ್ಲ. ಜಾಮೂನ್ ಬೇಕಾಗ್ತದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಲ್ಲಿ ರೋಹಿಣಿ ಅವರು ಹೆಂಗಿದೆ ಜಾಮೂನ್ ಊಟ ತಿನ್ನಲ್ಲ. ಡೆಸರ್ಟ್ ಮಾಡ್ಬಿಡ್ತಿಲ್ಲ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಕಲ್ಕಚ್ ನನ್ ಮಕ್ಳು ಯಾರಿಗೆ ಶೀರಾ ಇಷ್ಟ ಇದು ಇವ್ರಿಗೆ ಅದವ್ರಿಗೆ ಇದವ್ರಿಗೆ ಇವಳಿಗೆ ಸ್ವೀಟ್ ತಿನ್ಬಿಟ್ಟು ಮೈಂಡ್ ಅಪ್ಸ್ಕೊಂಡ್ ಆಗ್ಬಿಟ್ಟೈತೆ. ಫುಡೋಹಾಲಿಕ್ ಆಗ್ಬಿಟ್ಟೆ. ಅವರು ಡಯಟ್ ಮಾಡ್ತಿದ್ದಿ ಮೂತಿ ಎಂತಕ್ಕೆ ಈ ತರ ಆಗ್ಬಿಡ್ತು. ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಕೆರೆ ವ್ಯೂ ಸೂಪರ್ ಆಗೈತೆ, ಬಿಸಿಲು ಸೂಪರ್ ಆಗೈತೆ. ಅದಕ್ಕೆ ಹಿಂಗೆಲ್ಲ ಆಟ ಆಡಕ್ ಹೋಗ್ಬಾರ್ದು ಚಿನ್ನ. ನಮ್ಮ ನಿಮ್ಮಮ್ಮನಿಗೆ ಹೆಸರುಗಟ್ಟಲ್ಲಿ ಯಾಕಂದ್ರೆ ನಾವು ಕುತ್ಕೊಂಡು ಅಲ್ವಾ? ಗೋವಾ ಹೆಸರುಗಟ್ಟಲ್ಲಿ ಲೇಕ್ ವಿಡಿಯೋಕ ಕ್ಲಿಯರ್ ಆಗಿತ್ತು. ಕುತ್ತುಗಳೆಲ್ಲ ಆಡಿದ್ವಿ. ಇಲ್ಲಾಂದ್ರೆ ನಾಯಿ ಇಲ್ಲ ಕಾಟ ಕಡಕ್ಕೆ. ಇಲ್ಲಾಂದ್ರೆ ನಾಯಿ ಇಲ್ಲ. ಫುಲ್ ಸ್ವೀಟ್ ಒಳ್ಳೆದಾಯ್ತು ಚಿಪ್ಸ್ ತಗೊಂಡು, ಇಲ್ಲಾಂದಿದ್ರೆ ಅನ್ಸ್ಬಿಡ್ಬೇಕು. ಸೊ ಇವಾಗ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನನಗೆ ಬಳೆ ತಗೋಬೇಕು ಅನಿಸ್ತಿದೆ. ಯಪ್ಪ ನಾನು ಏನು ಹೇಳ್ತಾಳು ಇವಳು ಅಂತಿದ್ದೆ. ಸೊ ಈಗ ನನಗೆ ಅಲ್ಲಿ ಬಳೆಗಳು ನೋಡ್ಬಿಟ್ಟು ಬಳೆ ನೋಡಿ ತಗೋಬೇಕು ಅನಿಸ್ತಿದೆ. ಸೊ ಐ ಗೋ ಗೆಟ್ 1 ಡಜನ್ ಚೀಟಸ್. ನಾನು ಕಂಫರ್ಟಬಲ್ ಹಂಗೆ. ಆ್ಯಂಡ್ ಯು ನೋ ವಾಟ್, ಇವತ್ತು ನನ್ನ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ. ಅಂಕಲ್ ಆಂಟಿ ಬಿಲೇಟೆಡ್ ಅಲ್ಲ, ಅಪ್ಲೋಡ್ ಮಾಡ್ತೀವಿ. ಇನ್ನು ಯಾವಾಗ ನಾವು ಅಪ್ಲೋಡ್ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ಬಿಲೇಟೆಡ್ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಏನ್ ತೇಜ ನೋಡಿ ಗಾಯ್ಸ್ ಅಂತ ಅವಳು ಹೆವೆನ್ ಹೋಗ್ಬಿಡವಳೀಗ. ವಿಡಿಯೋ ಮಾಡಿಲ್ಲ. ತೀರ್ಥ ನಾನ್ ಗೂಗಲ್ ಅಲ್ಲಿ ನೋಡ್ರೆ ತೀರ್ಥ ಏನೋ ಇದೆ. ಅಲ್ಲೇ ಹೋಗಿ ಫೋಟೋ ತಗೊಂಡ್ವಿ ಗೈಸ್. ಅಲ್ಲೋಗಿ ಫೋಟೋ ತಗೊಂಡ್ವೀಗ. ಸೊ ಎಸ್ ನಂಗೇನೋ ಬೇಕು ಇಲ್ಲಿ. ನಡಿ. ಫೋನಲ್ಲಿ ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಆದರೆ ಲಾಗು ಆಗಲ್ಲ. ವೆಂಕಟೇಶ್ವರ ದರ್ಶನ ಆಯಿತು ಗೈಸ್. ಈಗ ವೆಂಕಟೇಶ್ವರ. ಸೊ ನೆಕ್ಸ್ಟ್ en routing to ಬೆಂಗಳೂರು. ಫುಲ್ ಸುಸ್ತಾಗ್ಬಿಟ್ಟಿದೆ. ನಂಗೆ ಗಾಡಿ ಓಡಿಸ್ಬೇಕು. ಗಾಡಿ ಓಡಿಸ್ಬೇಕು. ಅಲ್ಲಿಂದ ಇಲ್ಲಿವರೆಗೂ ನಾನು ಓಡಿಸ್ಲಿಲ್ಲ. ಓಕೆ, ಸ್ವಲ್ಪ ಫ್ರೆಶ್ ಮಾಡಿ ಬಿಲ್ಗು ಮುಗೀತು. ಏನೋ ನಾನು ಸೇಫ್ಟಿ ಆಗಿ ಸ್ವೆಟರ್ ಎಲ್ಲ ಹಾಕೊಂಡು ಜಾಕೆಟ್ ಎಲ್ಲ ಹಾಕೊಂಡು ಇದ್ದೀನಿ. ಟೈಮ್ ಪಾಸ್ಗೆ ಪನ್ನಾಡಿ ಮತ್ತೆ ಬೂಂದಿ ತಗೊಂಡಿದೀವಿ. ತೇಜ ಕೊಟ್ಟ ಇವಾಗ ಓಡ್ಸೋದು ಗಾಡಿ. ನಾನು ಆವಾಗ ಪ್ಯಾಸೆಂಜರ್ ಪ್ರಿನ್ಸೆಸ್. ಆಮೇಲೆ ಇದು ತೀತ. ಆ ಕೆರೆ ಯಾವ್ದಾರೆ ತೀತ ಕೆರೆ ಅಂತೆ. ಇಲ್ಲಿ ಊರು. ಸೊ ಈ ಊರ ಹೆಸರೇ ತೀತ. ಇಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವ್ರು ಇರೋದು. ಆ ಕೆರೆ ಬಂದು ತೀತ ಕೆರೆ. ಎಸ್ ತೀತ. We got one information, uncle. Uncle ಗೊತ್ತಲ್ಲ ಮಿನಿಮಲ್. Wow. Hi Raini, how was the ride? Mind boggling. ಏನಾಗ್ತಿದೆ? Mind blowing. ಮೈಂಡ್ ಬ್ಲೋಯಿಂಗ್. ಹೆಂಗ್ ಬಂದ್ ಕೂತಿದೀನಿ ಗಾಡಿ ಹತ್ರ. ಗಾಡಿ ಸುಸ್ತಾಗ್ಬಿಟ್ಟಿದೆ, ಆಗ್ತಿಲ್ಲ. ಮನೆಗ್ ಹೋಗಿ ಯಾವಾಗ ಫ್ರೆಶ್ ಅಪ್ ಆಗ್ತೀವಿ ಅನ್ನಿಸ್ತಾ ಇದೆ. ಇಟ್ ವಾಸ್ ಅ ಲಾಂಗ್ ಟ್ರಿಪ್. ಅಂಡ್ ಇವಳು ಇದೇ 86 ಕಿಲೋಮೀಟರ್ ಲೈಕ್ ಬಂದೆ. ಟೂ ವೇಟ್ ಇಸ್ ಅರೌಂಡ್ 160 ಕಿಲೋಮೀಟರ್. ಇವಳು ಘಾಟಿ ಸುಬ್ರಹ್ಮಣ್ಯ ಲೇಪಾಕ್ಷಿ ಅವಳ ಆತಿದ್ದಾಳೆ. ಲೇಪಾಕ್ಷಿದೆ 120 ಕಿಲೋಮೀಟರ್ಸ್ ಒನ್ ವೇ. ಟೂ ವೇ 240.
ಗಾಡಿಯಲ್ಲಿ ಅಷ್ಟೇ. ಸೊ ಎಸ್, this was today's vlog, guys. I hope you have enjoyed the video and place ಕೂಡ ನೋಡಿ ಸ್ವಲ್ಪ ಪೀಸ್ ಆಗಿರ್ತೀರಾ ಅನ್ಕೊಂಡಿದೀನಿ. So ಎಸ್, ಮುಂದೆ ಏನ್ ಮಾಡ್ತೀವಿ ಗೊತ್ತಿಲ್ಲ. ಏನೋ ಮಾಡ್ತೀರಿ, ಏನ್ ಮಾಡ್ತೀರಿ ಗೊತ್ತಿಲ್ಲ, ಏನೋ ಮಾಡ್ತೀರಿ ಫಿಕ್ಸ್. So please do like, Share, comment and subscribe to our channel. ಮಿನಿಮಲ್ ಜೀವನ. ನಮ್ ಜೀವನ ಮಿನಿಮಲ್ ಆಗಿದೆ ಅನ್ಕೊಂಡ್ರೆ ನೋಡಿ ಇಷ್ಟು ಹಿಂಗ ಆಗ್ತಿದೆ. ಸೊ ಯಾ, ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್. ಹಾಗೆ ಈ ತರ ಏನಾರ ಹೊಸ ಹೊಸ ಕಂಟೆಂಟ್ ಗೋಸ್ಕರ ಏನಾರ ಹೇಳೋದಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. Please do comment. Yes. If you know any new places, please comment ಮಾಡಿ ಹೇಳಿ. Yes. So we'll go and explore some places. Yes. So see you all until our next vlog. Bye. Bye.